ಇದು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ಕರ್ನಾಟಕ ರಾಜ್ಯದ ಜನತೆ ಆಗಿರ್ಬೋದು, ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಶಾಸಕರು, ಮಂತ್ರಿಗಳು, ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದಂಥ ಬಡವರ ದೀನರ ಪರವಾಗಿ ಇದ್ದಂಥ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಯಲ್ಲಿ ನಾವಿದ್ದೀವಿ. ಇದು ಬಹಳ ಒಂದು ಕಗ್ಗೋಲೆ ಅಂತ ಹೇಳ್ಬೋದು, ಪ್ರಜಾಪ್ರಭುತ್ವಕ್ಕೆ ಒಂದು ಕೊಡಲೆ ಪೆಟ್ಟು ಅಂತ ಹೇಳ್ಬೋದು. ನೋಡಿ, ಯಾವುದೇ ತಪ್ಪನ್ನ ಮಾಡ್ದೇನೆ ಅವ್ರದೇ ಸರ್ಕಾರ ಇತ್ತು, ಅವ್ರದೇ ಮೂಡಾದಲ್ಲಿ ಅಧ್ಯಕ್ಷರಿದ್ರು, ಅವರೇ ಟ್ರಾನ್ಸ್ಫರ್ ಮಾಡಿಕೊಟ್ಟಂಥ ಮೂಡಾದಲ್ಲಿ ಕಮಿಷನರ್ ಇದ್ರು. ಅವ್ರ ಸರ್ಕಾರದಲ್ಲಿ ಅವರು ಮಾಡಿದಂಥ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕಲಿಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರದಾಗಲಿ ಅವರ ಧರ್ಮ ಪತ್ನಿಯವ್ರದ್ದಾಗಲಿ ಯಾರ್ದು ಕೂಡ ಒಂದು ಗಂಜಿ ಕಾಳದಷ್ಟು ಕೂಡ, ಗುಲಗಂಜಿ ಕಾಳದಷ್ಟು ಕೂಡ ತಪ್ಪಿಲ್ಲ. ತಾವೆಲ್ಲ ಗಮನಿಸ್ತಾ ಇದ್ದೀರಾ, ಈ ರಾಜ್ಯದ ಜನತೆ ಗಮನಿಸ್ತಾ ಇದೆ. ಈಗಾಗಲೇ ಜುಡಿಷರಿ ಎನ್ಕ್ವೈರಿ ನಡೀತಾ ಇದೆ. ರಿಟೈರ್ಡ್ ಆದಂಥ ಉಚ್ಚ ನ್ಯಾಯಾಲಯದ ಒಬ್ಬ ಜಡ್ಜಿ ಅವ್ರ ಕಡೆಯಿಂದ ಈಗಾಗಲೇ ತನಿಖೆ ನಡೀತಾ ಇದೆ. ಯಾವಾಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಆನ್ಗೋಯಿಂಗ್ ಇದೆ, ಇಂಥ ಸಂದರ್ಭದಲ್ಲಿ ಏನು ರಿಸಲ್ಟ್ ಬರುತ್ತೆ, ಏನು ರಿಸಲ್ಟ್ ಬಂದಮೇಲೆ ಅವ್ರಿಗೆ ಸಮಾಧಾನ ಆಗಲಿಲ್ಲ ಅಂದರೆ, ರಾಜ್ಯಪಾಲರಿಗೆ ಸಮಾಧಾನ ಆಗಲಿಲ್ಲ ಅಂದಿದ್ರೆ ಆವಾಗ ಅವರು ಪ್ರಾಸಿಕ್ಯೂಷನ್ಗೆ ಕೊಡ್ಬೋದಾಗಿತ್ತು. ನಮಗೆ ರಾಜ್ಯಪಾಲರ ಮೇಲೆ ಭರವಸೆ ಇತ್ತು. ಬೇರೆ ರಾಜ್ಯಗಳನ್ನು, ಈಗ ನಾವು ತಮಿಳ್ನಾಡ್ದವ್ರನ್ನ ಬೇರೆಯವ್ರನ್ನ ನಾವು ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯಪಾಲರು, ಯಾಕಂದರೆ ಒಂದು ಸಾಂವಿಧಾನಿಕವಾದಂಥ ಒಂದು ಸ್ಥಾನ ಅದು ಅವರು ಪೊಲಿಟಿಷಿಯನ್ ಅಲ್ಲ, ಅವರು ರಾಜಕಾರಣಿ ಅಲ್ಲ, ಒಂದು ಸಂವಿಧಾನಿಕವಾದಂಥ ಸ್ಥಾನದಲ್ಲಿ ಕೂತಂಥ, ಸಂವಿಧಾನವನ್ನು ಎತ್ತಿ ಹಿಡಿಲಿಕ್ಕೆ ಕುಳಿತಂಥ ಆ ರಾಜ್ಯಪಾಲರ ಏನು ಕುರ್ಚಿ ಇದೆಯಲ್ಲ, ಅದನ್ನ BJPಯವರು ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ರಾಜ್ಯಪಾಲರು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಇಡೀ ಜಗತ್ ಜಾಹೀರಾತಿದು, ಇಡೀ ಭಾರತ ದೇಶದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ ಯಾವ ರೀತಿ ತಮಿಳ್ನಾಡದವ್ರಿಗೆ ತೊಂದರೆ ಕೊಟ್ಟರು, ಯಾವ ರೀತಿ ಮಮತಾ ಬ್ಯಾನರ್ಜಿ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಯಾವ ರೀತಿ ಜಾರ್ಖಂಡ್ದವ್ರಿಗಾಯ್ತು, ಯಾವ ರೀತಿ ಇನ್ನೂವರೆಗೂ ಡೆಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿ ಇನ್ನು ಜೈಲಿನಲ್ಲೇ ಇದ್ದಾರೆ. ಸೊ BJP ಇಲ್ಲ ಅಂತಂದ್ರೆ ಅವರು ಎಲ್ಲರಿಗೂ ಈ ರೀತಿ ತ್ರಾಸ ಕೊಡೋದು. ಈ ರೀತಿ ಕಂಟ್ರೋಲ್ ಮಾಡುವಂತದ್ದು ನೀವೇ ನ್ಯೂಸ್ ಮಾಡ್ತಾ ಇದ್ದೀರಾ, ನೀವೇ ಎಲ್ಲ ಕಡೆ ನೋಡ್ತಾ ಇದ್ದೀರಾ. BJPಯೇತರ ರಾಜ್ಯಗಳಲ್ಲಿ ಈ ರೀತಿ ದುರುಪಯೋಗಗಳನ್ನು ಪಡಿಸ್ಕೊಳ್ತಾ ಇದ್ದಾರೆ. ಜುರಿಡಿಕ್ಷನರಿನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ED, ಇನ್ಕಮ್ ಟ್ಯಾಕ್ಸು, ಪ್ರತಿಯೊಂದು ಈ ಸರ್ಕಾರಿ ಸೌಮ್ಯದ ಏನೇನು ಇವಿದಾವೆ ಇವನ್ನೆಲ್ಲನೂ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಖಂಡಿತವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಮೇಯನೇ ಇಲ್ಲ, ಅವಶ್ಯಕತೆನೇ ಇಲ್ಲ, ಅಂತ ಸಂದರ್ಭ ಉದ್ಭವ ಆಗದೇ ಇಲ್ಲ. ಪ್ರಾಸಿಕ್ಯೂಷನ್ ಅನುಮತಿ ಕೊಡೋದ್ರಿಂದ ಸರ್ಕಾರದ ಮೇಲೆ ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಇದು ಪೊಲಿಟಿಕಲ್ ಅಂತ. ಸೊ ರಾಜಕೀಯವಾಗಿ ಕೇಸ್ ಹಾಕಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ, ನಾವು ರಾಜಕೀಯವಾಗಿ ಅದನ್ನ ಎದುರಿಸ್ತೀವಿ. ಅಧಿವೇಶನದಲ್ಲಿ ವೇಟ್ ಮಾಡಿದ್ರು ಮುಗಿಯೋವರೆಗೂ, ಧ್ವನಿ ಎತ್ತಬಾರದು, ಅದಕ್ಕೆಲ್ಲ ನಾವು ತಯಾರಾಗಿದ್ದೀವಿ. ಅವ್ರ ಗೇಮ್ ಪ್ಲಾನ್ಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ನಾವು ತಯಾರಾಗಿದ್ದೀವಿ. ಅವರು ಇನ್ನೊಮ್ಮೆ ಕರ್ನಾಟಕದಿಂದ ಒಂದು ಸಂದೇಶವನ್ನ ಕೊಡ್ತೀವಿ. ಈ ಬಾರಿ ಇನ್ನೊಮ್ಮೆ ಚುನಾಯಿತ ಬಂದಂತ ಸರ್ಕಾರವನ್ನ ಕೆಡುತ್ತಾ ಇರುವಂತ ಮತ್ತು ಏನು ಇಂಥ CMಗಳನ್ನ ಏನು ಇದನ್ನ ಮಾಡ್ತಾ ಇದ್ದಾರೆ, ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯಪಾಲರ ಭವನವನ್ನ, ಇನ್ನೊಮ್ಮೆ ಈ ರೀತಿ ದೇಶದಲ್ಲಿ ನಡೆದ ಹಾಗೆ ಕರ್ನಾಟಕದಿಂದ ಉತ್ತರ ಕೊಡ್ತೀವಿ.